ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು BNS ಟೆಕ್ ಗುರು ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ MS Excel ಪಾರ್ಟ್ 8 ಹೇಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಪಾರ್ಟ್ 1 to 7 ಮುಗಿಸಿದ್ದೀವಿ. ಆ್ಯಂಡ್ ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಇನ್ವಾಯ್ಸನ್ನು ಹೇಗೆ ಜನ್ರೇಟ್ ಮಾಡೋದು ಆ್ಯಂಡ್ ಎಂಪ್ಲಾಯ್ ಪೇ ಶೀಟನ್ನು ಹೇಗೆ ಜನ್ರೇಟ್ ಮಾಡೋದು, ಹಾಗೆ ಟ್ಯಾಕ್ಸ್ ಆ್ಯಂಡ್ ಇಂಟ್ರೆಸ್ಟನ್ನು ಪೇ ಮಾಡಿಬಿಟ್ಟು ಹೇಗೆ ನೆಟ್ ಪ್ರಾಫಿಟನ್ನು ತೆಗೆಯೋದು, ಈ ಥರ ಎಲ್ಲ ಎಕ್ಸೆಲ್ ಎಕ್ಸಾಂಪಲ್ಸನ್ನು ಕೊಟ್ಟು ಹೇಳಿದ್ದೀನಿ. ನಾನು ಲಾಸ್ಟ್ ಕ್ಲಾಸ್ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಇಫ್ ಫಂಕ್ಷನನ್ನು ಹೇಳ್ತಾ ಇದ್ದೀನಿ. ಇಫ್ ಫಂಕ್ಷನ್ ಆ್ಯಂಡ್ ನೆಸ್ಟೆಡ್ ಇಫ್ ಫಂಕ್ಷನ್ ಅಂತ ಹೇಳಿ. ಸೊ ಇಷ್ಟು ದಿವಸ ನಾವು ನಾರ್ಮಲ್ ಫಂಕ್ಷನನ್ನು ಯೂಸ್ ಮಾಡಿದ್ವಿ, ಅಂದರೆ ಮ್ಯಾಥಮೆಟಿಕಲ್ ಫಂಕ್ಷನ್ಸನ್ನು. ಸೊ ಅದರಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಹೀಗೆ ಬೇರೆ ಬೇರೆ ಸಿಂಬಾಲ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ನಾವು ಸಮ್ಸ್ಗಳನ್ನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತಿನ ಇಫ್ ಫಂಕ್ಷನ್ ಏನಿದೆಯೋ ಈ ಇಫ್ ಫಂಕ್ಷನನ್ನು ಏನಂತ ಕರೀತಾರೆ ಅಂತಂದರೆ, ಸೊ ಇಫ್ ಫಂಕ್ಷನ್ ಈಸ್ ಅ ಪ್ರೀಮೇಡ್ ಫಂಕ್ಷನ್. ಇಫ್ ಫಂಕ್ಷನ್ ಈಸ್ ಅ ಪ್ರೀಮೇಡ್ ಫಂಕ್ಷನ್ ಇನ್ ಎಕ್ಸೆಲ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ it's a pre-made function. So in Excel which returns value true or false. ನೋಡಿ, ಸೊ ಫಾಲ್ಸ್ ಅಥವಾ ಟ್ರೂ ಇದ್ರೂ ಕೂಡ ನಮಗೆ ಆನ್ಸರ್ಗಳು ಡಿಸ್ಪ್ಲೇ ಆಗುತ್ತೆ. ಕೆಲವೊಂದು ಸಲ ನಾವು ಜಸ್ಟ್ ಕೆಲವು ರಿಪೋರ್ಟ್ಗಳನ್ನು ತೆಗಿಬೇಕಾಗಿರುತ್ತೆ. ಅಂತಹ ರಿಪೋರ್ಟ್ಗಳನ್ನು ಲಾಜಿಕಲ್ ಟೆಸ್ಟ್ ಅಂತಲೂ ಕರೀತಾರೆ ಎಕ್ಸೆಲಲ್ಲಿ. ಸೊ ಅಂಥ ರಿಪೋರ್ಟ್ಗಳನ್ನು ಜನ್ರೇಟ್ ಮಾಡ್ಕೊಳ್ಳೋದು ವಿತೌಟ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್. ಸೊ ಅಂದರೆ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ ಥರ ಯಾವುದೇ ಮ್ಯಾಥಮೆಟಿಕಲ್ ಆಪ್ರೇಷನ್ಸನ್ನು ಮಾಡ್ತೀನಿ. ಸೊ ಜಸ್ಟ್ ಇಫನ್ನು ಯೂಸ್ ಮಾಡಿಬಿಟ್ಟು ಲಾಜಿಕಲ್ ಟೆಸ್ಟನ್ನು ಮಾಡೋದು ಅಂತ ಹೇಳ್ತಾರೆ. ಸೊ ಹಾಗಾದರೆ ಇಟ್ ಈಸ್ ಅ ಟೈಪ್ಡ್ ಆ್ಯಸ್ ಅ ಈಕ್ವಲ್ಸ್ ಟು ಇಫ್. ಬಿಗಿನಿಂಗಲ್ಲಿ ನಾವು ಈಕ್ವಲ್ಸ್ ಟು ಇಫ್ ಅಂತ ಸ್ಟಾರ್ಟ್ ಮಾಡಲೇಬೇಕು. ಆ್ಯಂಡ್ ಇಫ್ ಹ್ಯಾಸ್ 3 ಮೇನ್ ಪಾರ್ಟ್ಸ್ ಅಂತ ಹೇಳ್ತೇವೆ. ಅಂದರೆ ವೆನ್ ವಿ ಸ್ಟಾರ್ಟ್ ದ ಈಕ್ವಲ್ಸ್ ಟು ಇಫ್ ಫಂಕ್ಷನ್, ಸೊ ಲಾಜಿಕಲ್ ಟೆಸ್ಟ್ ಮಾಡಬೇಕಾಗಿರುವಂತಹ ಸೆಲ್, ಅಂದರೆ ನೀವು ಮಾರ್ಕ್ಸ್ ಮೇಲೆ ಗ್ರೇಡ್ಸ್ಗಳನ್ನು ಹಾಕೋದಾಗಿರಲಿ ಅಥವಾ ಲೈಕ್ ರಿಮಾರ್ಕ್ಸ್ಗಳನ್ನು ಹಾಕೋದಾಗಿರಲಿ ಅಥವಾ ಏಜ್ ಮೇಲೆ ನಾವು ತೆಗೊಳ್ಳೋಕ್ಕಾಗಿರಲಿ, ಅಂತಹ ಸೆಲ್ಸ್ಗಳನ್ನು ಲಾಜಿಕಲ್ ಟೆಸ್ಟ್ ಸೆಲ್ ಅಂತ ಕರಿತೀವಿ. ವ್ಯಾಲ್ಯೂ ಇಫ್ ಟ್ರೂ ಅಥವಾ ವ್ಯಾಲ್ಯೂ ಇಫ್ ಫಾಲ್ಸ್ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದು ನಮಗೆ 3 ಪಾರ್ಟ್ಸ್ ಆಫ್ ದ ಇಫ್ ಫಂಕ್ಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ದ ಕಂಡೀಷನ್ ಈಸ್ ರೆಫರ್ಡ್ ಟು ಆ್ಯಸ್ ಎ ಲಾಜಿಕಲ್ ಟೆಸ್ಟ್ ಆಗಿರೋದ್ರಿಂದ ವಿಚ್ ವಿ ಕ್ಯಾನ್ ಚೆಕ್ ಥಿಂಗ್ಸ್ ಲೈಕ್, ಅಂದರೆ ಇಫ್ ಅ ನಂಬರ್ ಈಸ್ ಗ್ರೇಟರ್ ದ್ಯಾನ್, ಸೊ ಗ್ರೇಟರ್ ದ್ಯಾನ್ ನಂಬರ್ ಇದ್ದಾಗ ನೀವು ಗ್ರೇಟರ್ ದ್ಯಾನ್ ಸಿಂಬಾಲನ್ನು ಹಾಕಬೇಕು. ಗ್ರೇಟರ್ ದ್ಯಾನ್ ಸಿಂಬಾಲ್. ಅದೇ ಲೆಸ್ಸರ್ ದ್ಯಾನ್ ಟೆಸ್ಟ್ ಮಾಡಬೇಕು ಅಂದರೆ ಲೆಸ್ಸರ್ ದ್ಯಾನ್, ಅಂದರೆ ಅದು ನಿಮಗೆ ರೂಲ್ಸ್ ಪ್ರಕಾರ ನೀವು ಟೆಸ್ಟ್ ಮಾಡಬೇಕಾಗಿರೋದು ಗ್ರೇಟರ್ ದ್ಯಾನ ಸ್ಮಾಲರ್ ದ್ಯಾನ ಅದನ್ನು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಲಾಜಿಕಲ್ ಟೆಸ್ಟನ್ನು ಮಾಡೋದಕ್ಕೆ ನಾವು ಇಫ್ ಫಂಕ್ಷನ್ ಅಂತೀವಿ. ಇಫ್ ಫಂಕ್ಷನ್ ಈಸ್ ಅ ಪ್ರೀಮೇಡ್ ಫಂಕ್ಷನ್ ಅಂತಲೂ ಹೇಳ್ತೇವೆ. ಪ್ರೀಮೇಡ್ ಫಂಕ್ಷನ್ಸ್ ಮೊದಲೇ ಎಕ್ಸೆಲಲ್ಲಿ ಇರ್ತಕ್ಕಂಥ ಫಂಕ್ಷನ್ ಇದು. ಇದನ್ನು ನೀವು ಜಸ್ಟ್ ಯೂಸ್ ಮಾಡ್ಕೊತಾ ಇದ್ದೀರಿ ಫಾರ್ ಲಾಜಿಕಲ್ ಟೆಸ್ಟ್ ಅಷ್ಟೇ. ಹಾಗಾದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನಾನು ನಿಮಗೆ ಎಕ್ಸೆಲಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಡೈರೆಕ್ಟ್ ಎಕ್ಸೆಲಲ್ಲೇ ನೋಡೋಣ. ಸೊ ರೈಟ್ ನಾವು ನಾನು ಎಕ್ಸೆಲ್ ಓಪನ್ ಮಾಡ್ತಾ ಇದ್ದೀನಿ. ಸೊ ಎಕ್ಸೆಲಲ್ಲಿ ಒಂದು ಸಿಂಪಲ್ ಲಾಜಿಕಲ್ ಇಫ್ ಫಂಕ್ಷನನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಹಾಗಾದರೆ ಸಬ್ ಹೆಡ್ಡಿಂಗ್ಸ್ಗಳನ್ನು ಟೈಪ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಲೈಕ್ ಅ ನೇಮ್ ಆಫ್ ದ ಪರ್ಸನ್, ಏಜ್ ಆಫ್ ದ ಪರ್ಸನ್, ಆ್ಯಂಡ್ ಹಿಯರ್ ಐ ಆಮ್ ಗೆಟಿಂಗ್ that person depending upon the age that person has got major ಆರ್ ಮೈನರ್. ಸೊ ನಾವು ಟೆಸ್ಟ್ ಮಾಡ್ತಾ ಇರೋದು ಏನಂದರೆ, ಅವರು ಡಿಪೆಂಡಿಂಗ್ ಅಪಾನ್ ದ ಏಜ್ ಮೇಲೆ ಅವರು ಮೈನರಾ ಮೇಜರಾ ಅನ್ನೋದನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಇದನ್ನು ನಾವು ಏಜ್ ಮೇಲೆ ಡೇಟ್ ಆಫ್ ಬರ್ತ್ ಮೇಲೆ ಇಯರ್ ತೆಗೆದು ಮಂತ್ ತೆಗೆದು ಹಾಗೆ ಡೇಸನ್ನು ತೆಗೆದಾದ್ಮೇಲೆ ಏಜ್ ಡಿಸ್ಪ್ಲೇ ಮಾಡಿಕೊಂಡು ನಂತರ ಟೆಸ್ಟ್ ಮಾಡೋದು. ಆ್ಯಕ್ಚುಲಿ ನಿಮಗೆ ಸಿಂಪಲ್ ಇಫನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ತೋರಿಸ್ತೀನಿ. ಲೇಟರ್ ಅದನ್ನು ಮತ್ತೆ ಮಾಡೋಣ. ಸೊ ರೈಟ್ ನಾವು ನೇಮ್, ಏಜ್ ಮತ್ತು ಮೇಜರ್ ಆರ್ ಮೈನರ್ ಅನ್ನೋ ರಿಮಾರ್ಕ್ಸ್. ಸೊ ಇಲ್ಲಿ ನಾನು ಜಸ್ಟ್ ಮರ್ಜ್ ಮಾಡಿಕೊಂಡು ಲೈಕ್ ಇಫ್ ಫಂಕ್ಷನ್ ಅಂತ ನಾನು ಹಾಕೊತಾ ಇದ್ದೀನಿ, ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ. ಸೊ ಇಲ್ಲಿ ನೋಡಿ, ಇವುಗಳನ್ನು ಬೋಲ್ಡ್ ಮಾಡ್ಕೋಬೋದು. ಸೊ ಜಸ್ಟ್ ಅಲಾಂಗ್ ವಿತ್ ದ ಫಾರ್ಮ್ಯಾಟ್ ಆಲ್ಸೋ ಐ ಆಮ್ ಶೋಯಿಂಗ್ ಯು. ಸೊ ಎ ಅನ್ನೋ ಪರ್ಸನ್ ಲೈಕ್ B C D ಎಕ್ಸಾಂಪಲ್ ನೇಮ್ ಎಂಟರ್ ಮಾಡಿದ್ದೀನಿ. ಆ್ಯಂಡ್ ಏಜ್ ಬಂದು ಒಬ್ಬರದು 15 ಆ್ಯಂಡ್ 125, ದೆನ್ 12, ದೆನ್ 19. ಸೊ ಹಿಯರ್ ಒಂದು ಸಿಂಪಲ್ ಇಫ್ ಫಂಕ್ಷನನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ
ಇಫನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಆಲ್ವೇಸ್ ಈಸ್ ಈಕ್ವಲ್ಸ್ ಟು ಸೈನ್ ಆ್ಯಂಡ್ ಇಫ್ ಅಂತ ಯೂಸ್ ಮಾಡಲೇಬೇಕು. ನೋಡಿ, ವೆನ್ ಯು ಎಂಟರ್ ದ ಇಫ್ ಅಂತ ಎಕ್ಸೆಲಲ್ಲಿ ಎಂಟರ್ ಮಾಡಿದ ತಕ್ಷಣವೇ ನಿಮಗೆ ಪ್ರೀ ಡಿಫೈನ್ ಫಾರ್ಮುಲಾಸ್ ಇಲ್ಲಿ ಡಿಸ್ಪ್ಲೇ ಆಗಿಬಿಡ್ತದೆ ನಿಮಗೆ. ಅದರಲ್ಲಿ ನೀವು ಯೂಸ್ ಮಾಡ್ತಾ ಇರೋದು ಇಫ್ ಆಗಿರೋದ್ರಿಂದ ಫಸ್ಟ್ ಬ್ರೆಕೆಟ್ ಹಾಕ್ತಿದ್ದಂಗೆ ನಿಮಗೆ ಸಿಂಟ್ಯಾಕ್ಸನ್ನು ಕೊಡುತ್ತೆ ಅದು. ಸೊ ಇಫ್ ಲಾಜಿಕಲ್ ಟೆಸ್ಟ್ ಮಾಡಬೇಕಾಗಿರುವಂಥ ಸೆಲ್ ಇದು, ವ್ಯಾಲ್ಯೂ ಇಫ್ ಟ್ರೂ, ವ್ಯಾಲ್ಯೂ ಇಫ್ ಫಾಲ್ಸ್. ಈಗ ನೋಡಿ, ಇಫ್ ಅಂದರೆ ನಾವು ಈ ರೀತಿ ನಿಮಗೆ ಅರ್ಥ ಆಗದಿದ್ದರೆ ನಾವು ಈ ರೀತಿ ಕನ್ನಡದಲ್ಲೂ ಕೂಡ ಹೇಳ್ಕೊಬೋದು. ಇಫ್ ಅನ್ನೋದಕ್ಕೆ ನಾವು ಕನ್ನಡದಲ್ಲಿ ಒಂದು ವೇಳೆ ಅಂತಾನು ಪ್ರೊನೌನ್ಸ್ ಮಾಡ್ತೀವಿ. ಹಾಗೆಯೇ ನೀವು ಹಾಗೆ ತೊಗೋಬೋದು. ಈಸ್ ಈಕ್ವಲ್ಸ್ ಟು ಇಫ್ ಅಂದರೆ ಒಂದು ವೇಳೆ. ಸೊ ಇಲ್ಲಿ ಇರ್ತಕ್ಕಂತಹ ಸೆಲ್ ಅಂದರೆ B3 ಏಜ್ ಈಸ್ ಗ್ರೇಟರ್ ದ್ಯಾನ್ ಈಸ್ ಈಕ್ವಲ್ಸ್ ಟು 18 ಆಗಿದ್ದರೆ ಕಾಮ ಹಾಕ್ಬಿಟ್ಟು ಆಗಿದ್ದರೆ ಅಂದಾಗ ಕಾಮ ಹಾಕ್ಕೊಳ್ಳಿ. ದೆನ್ ಡಬಲ್ ಇನ್ವರ್ಟೆಡ್ ಕಾಮನಲ್ಲಿ ನೀವು ಏನು ಟೆಕ್ಸ್ಟ್ ಹಾಕ್ತೀರೋ ಅದು ನಿಮಗೆ ಉತ್ತರ ರೂಪದಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನೀಗ ಅಬೋವ್ 18 ಇರೋದಕ್ಕೆ ಮೇಜರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಡಬಲ್ ಇನ್ವರ್ಟೆಡ್ ಕಾಮ ಶುಡ್ ಬಿ ಕ್ಲೋಸ್. ಆಫ್ಟರ್ ದ್ಯಾಟ್ ಒಂದು ಕಾಮ ಇಟ್ಬಿಟ್ಟು ಈಗ ವ್ಯಾಲ್ಯೂ ಇಫ್ ಫಾಲ್ಸ್ ಅಂದರೆ 18ಗಿಂತ ಕಮ್ಮಿ ಇದ್ದರೆ ಏನು ಮಾಡಬೇಕು, ಆ ಟೆಕ್ಸ್ಟನ್ನು ಕೂಡ ನೀವು ಡಿಸ್ಪ್ಲೇ ಮಾಡೋಕ್ಕೆ ಹಾಕಬೇಕು. ಮೈನರ್ ನೋಡಿ, ಸೊ ಡಬಲ್ ಇನ್ವರ್ಟೆಡ್ ಕಾಮ ಶುಡ್ ಬಿ ಕ್ಲೋಸ್. ಈಗ ಬ್ರೆಕೆಟ್ ಕ್ಲೋಸ್ ಮಾಡಿ. ಇವಾಗ ನಾವು ಡಿಸ್ಪ್ಲೇ ಮಾಡಿರೋದು ಏನು ಅಂದರೆ ಇಫ್ B3 ಅಂದರೆ ಇದು ಏಜ್ ಬಂದು ಎದವ್ರದ್ದು. ಸೊ ಈ ಕಾಲಮ್ ಅಂತಂದರೆ 15 ಅಂದರೆ B3 ಈಸ್ ಗ್ರೇಟರ್ ದ್ಯಾನ್ 18 ಅಂದರೆ ಇಲ್ಲಿ ಇರ್ತಕ್ಕಂತಹ ಸೆಲ್ಲಲ್ಲಿರ್ತಕ್ಕಂಥ ವ್ಯಾಲ್ಯೂ 18ಗಿಂತ ಅಬೋವ್ ಇದ್ದರೆ ಮೇಜರ್ ಕೊಡು, ಇಲ್ಲ ಅಂತಂದರೆ ಮೈನರ್ ಕೊಡು ಅನ್ನೋ ಲಾಜಿಕಲ್ ಟೆಸ್ಟ್, ಸಿಂಪಲ್ ಲಾಜಿಕಲ್ ಟೆಸ್ಟ್ ಇದು. ಇಫ್ ಐ ಪ್ರೆಸ್ ಹಿಟ್ ಎಂಟರ್ ಕೀ ಅಂತ ಹೇಳಿದ್ರೆ ನಿಮಗೆ ಮೈನರ್ ಬಂತು. ಯಾಕೆ ಮೈನರ್ ಬಂತು? ದಿಸ್ ಈಸ್ ಬಿಲೋ 18, ಅದಕ್ಕೋಸ್ಕರ ಇದು ಮೈನರ್ ಬಂತು. ಹಾಗೆ ನಾವು ಈ ಎಕ್ಸೆಲ್ ನಮಗೆ ಅಡ್ವಾಂಟೇಜ್ ಏನು ಕೊಡುತ್ತೆ ಅಂದರೆ ಒಂದೇ ಒಂದು ಲಾಜಿಕಲ್ ಟೆಸ್ಟನ್ನು ಮಾಡಿಬಿಟ್ಟು ನೀವು 100 ಲಕ್ಷಗಳ ರಿಪೋರ್ಟನ್ನು ಕೂಡ ತೆಗಿಬೋದು. ಸೊ ನಿಮಗಿಲ್ಲಿ ಮೈನರ್ ಸೊ ಇದನ್ನು ನಾನು ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಮೈನರ್ ಆ್ಯಂಡ್ ಮೇಜರ್. ಸೊ ನೋಡಿ, ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಲೈಕ್ ದಿಸ್, ಈ ಥರ ನಾವು ಲಾಜಿಕಲ್ ಟೆಸ್ಟ್ಗಳನ್ನು ಮಾಡಿಬಿಟ್ಟು ಉತ್ತರವನ್ನು ತೆಗೆದಿದ್ದೀವಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಸೆಲ್ಲನ್ನು ಆಟೋಮೆಟಿಕ್ ಡಬಲ್ ಟ್ಯಾಪ್ ಮಾಡಿದಾಗ ಆಟೋ ಪಾಪ್ಯುಲೇಟೆಡ್ ಆಗುತ್ತೆ ಉತ್ತರಗಳು. ಸೊ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಇಫ್ ಯು ಆರ್ ಡಬಲ್ ಕ್ಲಿಕ್ ಹಿಯರ್, ಸೊ B4 ತೊಗೊಂಡಿದೆ ಅಂದರೆ ಆಟೋಮೆಟಿಕ್ಲಿ ಸೆಲ್ ಹ್ಯಾಸ್ ಏನಾಗುತ್ತೆ, ಚೇಂಜ್ ಆಗಿಬಿಡ್ತದೆ ಅದು. ಸೊ ನೋಡಿ, ಮೈನರ್ ಮೇಜರ್. ಸೊ ಹಾಗೆ ನಾವು ಈ ಒಂದು ಆನ್ಸರಿಂದನೇ ನೀವು ಲಕ್ಷಾಂತರ ಆನ್ಸರ್ಗಳನ್ನು ಜನ್ರೇಟ್ ಮಾಡ್ಕೋಬೋದು. ಸೊ ದಿಸ್ ಈಸ್ ವಾಟ್ ಎಕ್ಸೆಲ್ ಪ್ರೊವೈಡರ್ಸ್ ದ ಈಸಿ ವೇ ಟು ಕ್ಯಾಲ್ಕುಲೇಟ್ ಅಥವಾ ಮ್ಯಾನಿಪ್ಯುಲೇಟ್ ಅಂತಲೂ ಹೇಳ್ತೇವೆ. ಸೊ ನೋಡಿ, ಇದು ಒಂದು ಸಿಂಪಲ್ ಲಾಜಿಕಲ್ ಟೆಸ್ಟ್ ಆಗಿದೆ. ಸೊ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ನೆಸ್ಟೆಡ್ ಇಫ್ ಫಂಕ್ಷನ್ ಅಂದರೆ ಈ ಒಂದು ಇಫ್ ಫಂಕ್ಷನಲ್ಲಿ ಜಸ್ಟ್ ನನಗೆ ಇದರ ಪ್ರಕಾರ ಏನಾಗಿದೆ, ಒಂದೇ ಲಾಜಿಕಲ್ ಟೆಸ್ಟ್ ಇದೆ, ಬಿಕಾಸ್ ಗ್ರೇಟರ್ ದ್ಯಾನ್ 18, ಬಿಲೋ 18. ಅದೇ ನಿಮಗೆ ಮಲ್ಟಿಪಲ್ ಟೆಸ್ಟ್ ಮಾಡಬೇಕಾಗಿ ಬಂದಾಗ ನೆಸ್ಟೆಡ್ ಇಫನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ಇಫ್ ಫಂಕ್ಷನ್ನಲ್ಲಿ ಮತ್ತೆ ಇಫ್ ಫಂಕ್ಷನ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಇದನ್ನು ಟ್ರೈ ಮಾಡಿ ಆ್ಯಂಡ್ ಇದೆಲ್ಲವನ್ನು ಫಾರ್ಮ್ಯಾಟಿಂಗ್ ಮಾಡೋದನ್ನು ಕಲೀರಿ. ಆ್ಯಂಡ್ ಆಲ್ ಬಾರ್ಡರ್ಸ್ ಹಾಕಬೇಕು ಆ್ಯಂಡ್ ಶೇಡಿಂಗ್ ಮಾಡಬೇಕು, ಅದೆಲ್ಲ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.